ಟೂ ವೀಲರಲ್ಲಿ ಇಬ್ಬರು ಒಟ್ಟಿಗೆ ಹೋಗ್ತಿದ್ವಿ. ಬರ್ಡೇ ಫಂಕ್ಷನ್ಗೆ ಹೋಗ್ತಿದ್ವಿ. ನಾನು ಮತ್ತು ನನ್ನ ಗರ್ಲ್ ಫ್ರೆಂಡ್ ಇಬ್ಬರು ಹೋಗ್ತಿದ್ವಿ. ಚಾಕ್ಲೇಟ್ ತಗೊಳ್ಳುವಂತ ಆ ರೋಡಲ್ಲಿ ತಗೊಂಡು ಹೋಗ್ತಿರುವಾಗ ರೈಟ್ ಸೈಡಿಂದ ಓಡ್ಕೊಂಡು ಹೋದ್ರು, ಲೆಫ್ಟ್ ಸೈಡಿಂದ ಓಡ್ಕೊಂಡು ಹೋದ್ರು ಸರ್. ನಾವು ನಮ್ಮಷ್ಟಕ್ಕೆ ಬರ್ತಿದ್ವಿ, ಸ್ಲೋ ಹೋಗ್ತಿದ್ವಿ, ಸ್ಪೀಡ್ ಕೂಡ ಇರಲಿಲ್ಲ. 20-25 ಅಲ್ಲಿ ಇದ್ವಿ ಸರ್, ಮಾತಾಡ್ಕೊಂಡೇ ಹೋಗ್ತಿದ್ವಿ. ಹೌದು ಸರ್. ಕೇಳಿದ್ವಿ ನಾವು ಈ ಥರ ಇದ್ವಾ, ಅವ ರೈಟಿಂದ ಓಡ್ಕೊಂಡು ಹೋದ, ಲೆಫ್ಟಿಂದ ಓಡ್ಕೊಂಡು ಹೋದ, ಅವನ ರೈಟ್ ಸ್ಟೇರಿಂಗ್ ಉಂಟಲ್ಲ ಆ ಕಡೆಯಿಂದ ಓಡ್ಕೊಂಡು ಹೋಗುವಾಗ ಅವಳ ಅಡಿಗೆ ಬಿದ್ದಿದ್ದಾಳೆ, ನಾನು ಈ ಕಡೆ ಪಾಸ್ ಆಗಿದ್ದೆ. ಇಲ್ಲ ಸ್ವಲ್ಪ ಸ್ವಲ್ಪ ಗಾಯ ಆಗಿದೆ ಅಷ್ಟೇ ಸರ್. ಹೌದು ಸರ್, ಅವ್ರು ಟೈರ್ ಅಡಿಗೆ ಯಾರು ನಮ್ಮ ಹತ್ರ ಹೆಲ್ಪಿಂಗ್ ಯಾರು ಬಂದಿಲ್ಲ ಸರ್. ಅಷ್ಟು ಕೇಳಿದ್ರು ಯಾರು ಬಂದಿಲ್ಲ ಆ ಥರ. ಇವರೆಲ್ಲ ಬಂದು ನನ್ನ ಹತ್ರ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ನಾನೇ ಕರ್ಕೊಂಡು ಹೋದ ರಿಕ್ಷಾದಲ್ಲಿ. ಸ್ಪೀಡ್ ಬಂದಿದ್ರು, ಮತ್ತು ಅವರ ಹತ್ರಲ್ಲಿ ಯಾರೊಬ್ಬರು ಕಂಡಕ್ಟರ್ ಡ್ರೈವರ್ ಏನೋ ಹೇಳ್ತಿದ್ರು, ಇಂಥದ್ದು ನಾವು ತುಂಬ ನೋಡಿದ್ವಿ ಅಂತ. ಇವರೆಲ್ಲ ಎಳೆಯುವಾಗ ಯಾರು ಹತ್ರ ಬಂದಿಲ್ಲ ಸರ್, ಆ ಥರ ಹೇಳಿದ್ದಾರೆ. ಆ್ಯಕ್ಚುಲಿ ನಾನೇನಾದ್ರು ಗೊತ್ತಾ ಸರ್, ಬಸ್ ಸ್ಟ್ಯಾಂಡ್, ಆ ಕಡೆ ಬಸ್ ಸ್ಟ್ಯಾಂಡ್ ನಮ್ಮ ದಾರಿ ಇದೆ, ಕಾಂಕ್ರೀಟ್ ರೋಡಲ್ಲಿ ನಾನು ಕರೆಕ್ಟ್ ಇದ್ದೇನೆ. ಬಸ್ ಸ್ಟ್ಯಾಂಡಿಗೆ ಹೋದರೆ ನಾನು ತಾಗಿದ್ರೆ ಓಕೆ ಒಪ್ಕೊಳ್ತೇನೆ. ನಾನು ನಮ್ಮ ರೋಡಲ್ಲಿ ಇದ್ವಿ ಸರ್. ಅವರು ಬಸ್ ಸ್ಟ್ಯಾಂಡಿಗೋಸ್ಕರ ಓಡ್ಕೊಂಡು ಬಂದದ್ದು ಸರ್. ನಮ್ಮನ್ನು ನ್ಯಾಯ ಸಿಗಬೇಕು ಸರ್, ನನ್ನ ಗರ್ಲ್ ಫ್ರೆಂಡ್ಗೆ ನ್ಯಾಯ ಸಿಗಬೇಕು ಅಷ್ಟೇ.